ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಟೆಕ್ನೋ ಸುದೀಪ್. ಸ್ನೇಹಿತರೆ, ಇವತ್ತಿನ ವಿಷಯ ಏನು ಅಂತ ನೋಡೋದಾದ್ರೆ PF ಅಕೌಂಟ್ನಲ್ಲಿ ಸರ್ವಿಸ್ ಹಿಸ್ಟ್ರಿಯನ್ನು ಯಾವ ರೀತಿ ನೋಡೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹೌದು ಸ್ನೇಹಿತರೆ, ನಿಮ್ಮ PF ಹಿಸ್ಟ್ರಿನ ನೀವೇ ನೋಡ್ಕೋಬಹುದು. ಅಂದರೆ ಯಾವ ಕಂಪ್ನಿಗೆ ನೀವು ಸೇರ್ಕೊಂಡು ಕೆಲಸ ಮಾಡಿದ್ದೀರಾ, ನಿಮ್ಮ UAN ಯಾವ್ಯಾವ ಕಂಪನಿಗೆ ಲಿಂಕ್ ಆಗಿದೆ, ಜೊತೆಗೆ ಯಾವ ಕಂಪ್ನಿಲಿ ಎಷ್ಟು ದಿವಸ ಕೆಲಸ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮ್ಮ PF ಸರ್ವಿಸ್ ಹಿಸ್ಟ್ರಿಯಲ್ಲಿ ನೀವು ನೋಡ್ಕೋಬೋದಾಗುತ್ತೆ ಸ್ನೇಹಿತರೆ. ಇದನ್ನು ಸ್ವತಃ ನೀವೇ ನಿಮ್ಮ ಮೊಬೈಲ್ನಲ್ಲಿ ಚೆಕ್ ಮಾಡ್ಕೋಬಹುದು. ಹಾಗಾದರೆ ಸ್ನೇಹಿತರೆ, ಯಾವ ರೀತಿ ನಿಮ್ಮ PF ಹಿಸ್ಟ್ರಿಯನ್ನು ಚೆಕ್ ಮಾಡ್ಕೊಳ್ಳೋದು ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಸ್ನೇಹಿತರೆ. ಅದಕ್ಕೂ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ ಸ್ನೇಹಿತರೆ. ಈಗಾಗಲೇ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮತ್ತು ವಿಡಿಯೋಗೆ ಒಂದು ಲೈಕ್ ಕೊಟ್ಟಿದ್ದೀರೋ ಅವ್ರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಸ್ನೇಹಿತರೆ, ಸಿಂಪಲಾಗಿ ಗೂಗಲ್ಗೆ ಬರಬೇಕಾಗುತ್ತೆ. ಗೂಗಲ್ಗೆ ಬಂದು EPF ಅಂತ ಸರ್ಚ್ ಮಾಡಿ ಸ್ನೇಹಿತರೆ. ಅದರಲ್ಲಿ ಫಸ್ಟ್ ವೆಬ್ಸೈಟ್ ಕಾಣಿಸುತ್ತೆ, ಎಂಪ್ಲಾಯೀಸ್ ಪ್ರಾವಿಡೆಂಟ್ ಫಂಡ್ ಅಂತ. ಆ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ, EPF ಒಂದು ಇಂಟರ್ಫರೆನ್ಸ್ ಓಪನ್ ಆಗುತ್ತೆ. ಅಲ್ಲಿ ಝೂಮ್ ಮಾಡಿ ನೋಡಿ ಸ್ನೇಹಿತರೆ, ಸರ್ವಿಸಸ್ ಅಂತ ಕಾಣಿಸ್ತಾ ಇರುತ್ತೆ. ಅದರಲ್ಲಿ ಸೆಕೆಂಡ್ ಒನ್ ಫಾರ್ ಎಂಪ್ಲಾಯೀಸ್ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ್ಮೇಲೆ ಸ್ನೇಹಿತರೆ, ಹಂಗೆ ಝೂಮ್ ಮಾಡಿ ಸರ್ವಿಸ್ ಅಂತ ಕಾಣಿಸ್ತಿದೆ ಅಲ್ಲ ಇಲ್ಲಿ ಕೆಳಗಡೆ, ಅಲ್ಲಿಗೆ ಬನ್ನಿ ಸ್ನೇಹಿತರೆ. ಇಲ್ಲಿ ಸೆಕೆಂಡ್ ಒಂದು ಮೆಂಬರ್ UAN ಆರ್ ಆನ್ಲೈನ್ ಸರ್ವಿಸ್ ಅಂತ ಕಾಣಿಸ್ತಿದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡಾದ್ಮೇಲೆ ಸ್ನೇಹಿತರೆ ಈ ರೀತಿ ಬರುತ್ತೆ. ಯಾಕಪ್ಪ ಅಂದರೆ ಯಾಕಪ್ಪ ಬರ್ತೈತೆ ಅಂದರೆ ಸ್ನೇಹಿತರೆ, ನೀವು ಡೆಸ್ಕ್ಟಾಪ್ ಸೈಟಲ್ಲಿ ಯೂಸ್ ಮಾಡಿಕೊಂಡು ನೀವು PF ಅಕೌಂಟ್ಗೆ ಲಾಗಿನ್ ಆಗೋಕ್ಕಾಗಲ್ಲ. ಸೊ ಏನಪ್ಪ ಅಂದರೆ ಡೆಸ್ಕ್ಟಾಪ್ ಸೈಟಿಂದ ಔಟ್ ಬರಬೇಕಾಗುತ್ತೆ. ಈಗಾಗಲೇ ಭಾಳಷ್ಟು ಜನ ಕೇಳ್ತಾನೆ ಇದ್ರಿ, ಏನಪ್ಪ ಅಂದರೆ ಎರರ್ ಬರ್ತಾ ಇದೆ ಯಾಕೆ ಅಂತ. ಸ್ನೇಹಿತರೆ, ಇದೊಂದು ಲೈವ್ ಆಗಿ ಎಕ್ಸಾಂಪಲ್ ತೋರಿಸಿದ್ದು ನಾನು ನಿಮಗೆ, ಯಾಕೆ ಎರರ್ ಬರುತ್ತೆ ಅಂತ ನೀವೇ ನೋಡ್ಕೊಂಡ್ರಿ ಅಲ್ವಾ. ಸೊ ಹಾಗಾಗಿ ಡೆಸ್ಕ್ಟಾಪ್ ಸೈಟಲ್ಲಿದ್ದು ಯಾವುದೇ ಕಾರಣಕ್ಕೂ ಕೂಡ ಲಾಗಿನ್ ಆಗೋಕ್ಕೆ ಹೋಗಬೇಡಿ ಸ್ನೇಹಿತರೆ. ನಂತರ ಈ ರೀತಿ ಒಂದು ಅಲರ್ಟ್ ಬರುತ್ತೆ, ಅದನ್ನು ಓಕೆ ಅಂತ ಕೊಟ್ಕೊಳ್ಳಿ. ನೆಕ್ಸ್ಟ್ ನಿಮ್ಮ UAN ಏನಿದೆ ಅದನ್ನು ಹಾಕ್ಬಿಟ್ಟು ಲಾಗಿನ್ ಆಗಿ ಸ್ನೇಹಿತರೆ. ಓಕೆ, ನೆಕ್ಸ್ಟ್ ಕ್ಯಾಪ್ಚಾವನ್ನು ಎಂಟರ್ ಮಾಡಬೇಕಾಗುತ್ತೆ. ಕ್ಯಾಪ್ಚಾವನ್ನು ಎಂಟರ್ ಮಾಡಿ ಸೈನ್ ಇನ್ ಕೊಡಿ ಸ್ನೇಹಿತರೆ. ಸ್ವಲ್ಪ ಲೋಡ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಸ್ನೇಹಿತರೆ, ಸ್ವಲ್ಪ ಪೇಷನ್ಸ್ ಬೇಕಾಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, OTP ಬರುತ್ತೆ. ಯಾಕೆಂದರೆ ನೀವು OTP ಹಾಕಿನೇ ನಿಮ್ಮ PF ಅಕೌಂಟ್ಗೆ ಲಾಗಿನ್ ಆಗಬೇಕಾಗುತ್ತೆ. ಸೊ ಆದರೆ ಇನ್ನೂ ಕೂಡ ಬ್ಯಾಕ್ ಪೇಜ್ ಲೋಡ್ ಆಗ್ತಾನೇ ಇದೆ, ಅದಕ್ಕೂ ಮುಂಚೆನೇ OTP ಬಂದಿದೆ. ವೆಯ್ಟ್ ಮಾಡಿ ಸ್ನೇಹಿತರೆ, ಖಂಡಿತವಾಗ್ಲೂ ನಿಮ್ಮ ಪೇಜ್ ಲೋಡ್ ಆಗುತ್ತೆ. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ನಿಮ್ಮ OTPಯನ್ನು ಹಾಕಬೇಕಾಗುತ್ತೆ. ಬಂದಿರೋ OTPನ ಎಂಟರ್ ಮಾಡ್ಕೊಳ್ಳಿ, 532031. ನೆಕ್ಸ್ಟ್ ಸ್ನೇಹಿತರೆ, ಇಲ್ಲಿ ಬಂದಿರೋ ಕ್ಯಾಪ್ಚಾವನ್ನು ಎಂಟರ್ ಮಾಡಿ. ಕ್ಯಾಪ್ಚಾವನ್ನು ಕರೆಕ್ಟಾಗಿ ಎಂಟರ್ ಮಾಡಿ ಸ್ನೇಹಿತರೆ, ಇಲ್ಲಾಂದರೆ ಅದು ನೀಟಾಗಿ ಆ್ಯಕ್ಸೆಸ್ ತಗೊಳ್ಳೋಲ್ಲ. ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟಾದಮೇಲೆ ಸ್ನೇಹಿತರೆ, ನಿಮ್ಮ ಅಪ್ಡೇಟ್ ಏನಿದೆ ಅದು ನಿಮ್ಮ PF ಅಕೌಂಟ್ಗೆ ಲಾಗಿನ್ ಆಗ್ತಾ ಇರುತ್ತೆ. ಓಕೆ ಸ್ನೇಹಿತರೆ, ಕೊನೆಗೂ ನಮ್ಮ PF ಅಕೌಂಟ್ಗೆ ನಾವು ಲಾಗಿನ್ ಆಗಿದ್ದಾಯಿತು. ನಂತರ ಇಲ್ಲಿ ನೋಡ್ತಿರ್ಬೋದು, ನನ್ನ PF ನಂಬರ್ ಮತ್ತು PF ಅಕೌಂಟನ್ನು ತೋರಿಸ್ತಾ ಇದೆ. ನೆಕ್ಸ್ಟ್ ಈ ರೀತಿ ಒಂದು ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ವ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ವ್ಯೂ ಅಂತ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಟ್ರಾನ್ಸ್ಪರೆಂಟ್ ಆಗಿ ಕಾಣಿಸುತ್ತೆ, ಇಲ್ಲಾಂದರೆ ಒಂದು ಸಾರಿ ಈ ರೀತಿ ಕಾಣಿಸುತ್ತೆ. ವ್ಯೂ ಆದಮೇಲೆ ಸೆಕೆಂಡ್ ಒಂದು ಆಪ್ಷನನ್ನು ಕ್ಲಿಕ್ ಮಾಡಿ, ಸರ್ವಿಸ್ ಹಿಸ್ಟ್ರಿ ಅಂತ. ಸ್ವಲ್ಪ ಟೈಮ್ ತೊಗೊಳುತ್ತೆ ಸ್ನೇಹಿತರೆ, ಯಾಕಂದರೆ ಸರ್ವರ್ ಎಲ್ಲ ಟೈಮಲ್ಲೂ PF ಅಕೌಂಟ್ದು ಇರಲ್ಲ. ಸೊ ಹಾಗಾಗಿ ನೋಡ್ತಿರ್ಬೋದು ಸ್ನೇಹಿತರೆ, ಇಲ್ಲಿ ಮೆಂಬರ್ ID ಆಗಿರ್ಬೋದು, ಎಸ್ಟಾಬ್ಲಿಷ್ಮೆಂಟ್ ID ಅಂದರೆ ನೀವು ಯಾವ ಕಂಪನಿಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಕಾಣಿಸುತ್ತೆ. ಎಂಪ್ಲಾಯ್ಮೆಂಟ್ ID ಅಂದರೆ ಎಸ್ಟಾಬ್ಲಿಷ್ಮೆಂಟ್ ID ಅಂದರೆ ಆ ಕಂಪ್ನಿಗೆ ಕೊಟ್ಟಿರೋ ಒಂದು ID ಇರುತ್ತಲ್ಲ, ಆ ID ಒಂದು ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಡೇಟ್ ಆಫ್ ಜಾಯ್ನಿಂಗ್, ಯಾವಾಗ ನೀವು ಡೇಟ್ ಆಫ್ ಜಾಯ್ನಿಂಗ್ ಆಗಿದ್ದೀರಾ, ಡೇಟ್ ಆಫ್ ಎಂಡ್ ಯಾವಾಗ, ಪ್ರತಿಯೊಂದನ್ನು ಕೂಡ ಇಲ್ಲಿ ನಿಮಗೆ ಶೋ ಆಗ್ತಾ ಇರುತ್ತೆ ಸ್ನೇಹಿತರೆ. ಅಲ್ಲಿ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಎಷ್ಟು ದಿನದಿಂದ ಎಷ್ಟು ದಿನದವರೆಗೂ ನೀವು ಆ ಕಂಪ್ನಿಯಲ್ಲಿ ಸರ್ವೈವ್ ಮಾಡಿದ್ದೀರಾ, ಅಂದರೆ ಆ ಕಂಪ್ನಿಲಿ ಕೆಲಸ ಮಾಡಿದ್ದೀರಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ಇಲ್ಲಿ ಅಪ್ಡೇಟ್ ಇರುತ್ತೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ರೀತಿ ನಿಮ್ಮ UAN ಮುಖಾಂತರ ನಿಮ್ಮ PF ಸರ್ವಿಸ್ ಹಿಸ್ಟ್ರಿಯನ್ನು ಚೆಕ್ ಮಾಡ್ಕೋಬೋದು ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಧನ್ಯವಾದಗಳು.